ಏನು ಗಂಗಮಂಟಿ, ಆರಾಮಾಗಿ ಕುತ್ಕೊಂಡಿದ್ದೀರಾ? ಆಯ್ತಾ ಊಟ? ಹ್ಞೂ ಆಯ್ತು ಕಣಮ್ಮ. ಈಗ ಉಂಡು ಇವಾಗಿನ ಕೂಕಂಡ್ವಿ ನೋಡು. ನಾನು ನನ್ನ ಮಗ ಚಟ್ನಿ ಮಾಡಿದ್ವಿ. ಚಟ್ನಿ ಅನ್ನ ಮುದ್ದೆ ಮಾಡ್ಕೊಂಡು ಉಂಡು ಸುಡ ಅದು ಕೂಕಂಡ್ವಿ. ಯಾಕೆ ಸೂರಿ ಎಲ್ಲೂ ಕೆಲ್ಸಕ್ಕೆ ಹೋಗಲ್ವೇನು? ಹೋಗ್ತಾನೆ ಕಣಮ್ಮ. ಅವನು ಹೋಗ್ತಾನೆ. ನಾನೇನು ಇನ್ನೂ ಬೇಡ ಅಂತ ಹೇಳ್ತಾ ಇದ್ದೀನಿ. ಹಬ್ಬ ಆದ್ಮೇಲೆ ಹೋಗಿ ಕಣಪ್ಪ ಒಂದೇ ಸತಿ ಹಬ್ಬ ಐತೆ ಅಂತ ಹೇಳಿ ಸುಮ್ಮನೆ ಬೇಡ ಅಂತ ಹೇಳ್ತಾ ಇದ್ದೀನಿ. ಏನು ಮಾಡೋಣ, ನಾವು ಏನು ಹುಡುಕ್ತಾ ಇದೀವಿ ಕಣಮ್ಮ. ಅದಕ್ಕೇನೆ ಯಾವ್ದಾನ ಒಂದು ಏನು ಸಿಕ್ಕಿರತ್ತ ಮದುವೆ ಮಾಡೋಣ. ಮದುವೆ ಮಾಡಿದ್ಮೇಲೆ ಹೋಗ್ತಾನೆ ಬಿಡತ್ತ. ಇರ್ಲೇಳು ಮನೆಯಾಗ ಯಾವಾಗಲೂ ದುಡಿಯೋದಿದ್ದೇನೆ. ಹೌದೇನು ಆಂಟಿ, ನನಗೆ ಏನೋ ಬೇಕಾಗಿತ್ತು, ಕಾಯಿ ಏನೋ ಇತ್ತ. ಒಂದು ಕಾಯಿ ಬೇಕಾಗಿತ್ತು. ನಮ್ಮ ಮನೆಗೆ ಕೊಬ್ಬರಿ ಇದಾವೆ ಕಣ ಆಂಟಿ, ಕಾಯೇ ಇಲ್ಲ. ನೀರೇ ಇಲ್ಲ ಬಿಡು. ಹಂಗಾಗ್ಬಿಟ್ಟವೆ. ಅದಕ್ಕೇ ಒಂದೇ ಒಂದು ಕಾಯಿ ಬೇಕಾಗಿತ್ತು ಕಣ ಆಂಟಿ. ಕೊಬ್ಬರಿ ಹಾಕಿದರೆ ಸಾಂಬಾರು ಚೆನ್ನಾಗೇ ಇರಲ್ಲ ಸ್ವಲ್ಪನೂ. ಸ್ವಲ್ಪ ಹಸಿ ಕಾಯಿ ಹಾಕಿದ್ರೇ ಚಂದ. ಅದಕ್ಕೆ ಒಂದೇ ಒಂದು ಕಾಯಿ ಇದ್ರೆ ಕೊಡ್ತೀಯಾ? ಅಡಿಯಮ್ಮ ನೋಡ್ತೀನಿ, ಅಲ್ಲೇನೋ ಇದಾವೇನಾ? ನೋಡ್ತೀನಿ ತಡಿ, ಇದ್ದರೆ ಕೊಡ್ತೀನಿ. ನೋಡಂಟಿ ಇದ್ದರೆ ಕೊಡು. ಯಾಕಪ್ಪ ಹಂಗೆ ನೋಡ್ತಾ ಇದೆಯಾ ನನಗೆ? ಏನು ಸ್ಮೈಲ್ ಮಾಡ್ತಾ ಇದೆಯಾ? ನೀನೇ ಯಾಕೋ ಆಗ್ಲಲ್ಲ ನಮ್ಮ ಮನೆ ಹತ್ರನೇ ಬತ್ತೀಯ, ನನ್ನೇ ನೋಡ್ತಾ ಇರ್ತೀಯ. ನನಗೆ ಯಾಕೋ ನೀನು ಅಬ್ಸರ್ವ್ ಮಾಡ್ತಾ ಇರ್ತೀಯ. ಯಾಕೋ ಬಂದಿದ್ಯಾ? ಸುಮ್ಮನೆ ಕಾಯಿ ತಗೊಂಡೋಗಿ ಬಂದಿದ್ಯಾ? ನಾನು ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ಯಾ? ಅಯ್ಯೋ, ನೀನು ನೋಡೋದಕ್ಕಂತ ಏನು ಬರಲಿಲ್ಲ. ಹಂಗೆ ನಿನ್ನ ತ್ರಿಪುರ ಸುಂದ್ರ ನಾನು ಗಂಗಮ್ಮಟ್ಟಿ ಹತ್ರ ಕಾಯಿಸ್ಕೊಂಡು ಹೋಗೋಣ ಅಂತ ಬಂದಿದ್ದು ಕಣ ಸೂರಿ. ಇವನು ಬಾರಿದಾನೆ ಈ ಸೂರಿ. ನಾನು ನೋಡು ನಗೋದು. ಯಾರನ್ನ ಕಾಣ್ದರು ಸುಮ್ಮನಿರು, ಏನು ಅನ್ಕೊಂಡರು? ಯಾಕೆ ಹಿಂಗೆ ಮಾಡ್ತೀಯ? ನಾನು ಬೆಳಗ್ಗೆ ಟೈಮ್ನ ಪಾತ್ರೆ ತೊಳಿಬೇಕಾದ್ರೂ ನಮ್ಮ ಮನೆ ಹತ್ರನೇ ನನ್ನೇ ನೋಡ್ಕೊಂಡು ಹೋಗ್ತೀಯ. ಇವಾಗ್ಲೂ ನನ್ನೇ ನೋಡ್ತಾ ಇರ್ತೀಯ. ನೀವು ಅಮ್ಮ ನೋಡಿದ್ರೆ ಏನು ಅನ್ಕಮ್ಮನ? ನಿಮ್ಮ ಅಮ್ಮನ ಇದ್ರಿಗೆ ನನ್ನೇ ನೋಡ್ತಿರ್ತೀಯಲ್ಲ. ಹೆಂಗೋ ಮಾತಾಡ್ತಾ ಇದೆಯಲ್ಲ ಧೈರ್ಯವಾಗಿ. ಅಲ್ಲಿ ಬಾ. ಮನೆ ಹಿಂದೆಗಡೆ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬಾಡಯ್ಯ, ಮನೆ ಹಿಂದೆಗಡೆ ಬಾ, ಮಾತಾಡ್ತೀನಿ ನಿನ್ನ ಜೊತೆ, ಸರಿನಾ? ಮನೆ ಹಿಂದೆಗಡೆ ಬಾ, ನನ್ನ ಮನಸ್ಸಲ್ಲಿ ಇರೋದಾ ಹೇಳ್ತೀನಿ. ಇವಾಗಲೇ ಹೇಳೋದಾದರೆ ಹೇಳೇ ಬಿಡ್ತೀನಿ. ನಾವು ಅಮ್ಮ ಇನ್ನೂ ಕಾಯಿ ಹುಡುಕ್ತಾ ಐತೆ. ಇಲ್ಲಿ ನೋಡಿಲಿ, ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ದಯ್ಯ. ಅದಕ್ಕೆ ಮತ್ತೆ ನಾನು ನಿನ್ನ ನೋಡ್ಕೊಂಡು ಓಡಾಡೋದು. ನನಗೇನು ಕಮ್ಮಿ ಆಗೈತೆ? ಒಬ್ಬನೇ ಮಗ, ಚೆನ್ನಾಗಿ ದುಡಿತೀನಿ. ಮದುವೆ ಆಗು, ಚೆನ್ನಾಗಿರುವಂತೆ. ನೀನು ಹೋಗು. ನಾನು ಇನ್ನೊಂಥವ್ನೆಲ್ಲ ಮದುವೆ ಆದರೆ ಆಯ್ತಲ್ಲ. ನಾನು ಗೌರ್ಮೆಂಟ್ ಕೆಲಸದಾಗಿರೋನು ಮದುವೆ ಆಗಬೇಕು. ನಾನು ನಿನ್ನ ಮದುವೆ ಆಗೋದಿಲ್ಲಪ್ಪ. ನೋಡು ಹಂಗೆಲ್ಲ ನೋಡಬೇಡ. ನಾನು ಗೌರ್ಮೆಂಟ್ ಕೆಲಸದಾಗಿರೋರನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನು ನನ್ನ ಬಗ್ಗೆ ಅಷ್ಟೆಲ್ಲ ಆಸೆ ಇಕ್ಕೆಮಕ್ಕೆ ಹೋಗ್ಬೇಡ. ಯಾಕಂದರೆ ನಾನು ಚೆನ್ನಾಗಿರೋರನ್ನ ಇನ್ನೂ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ. ನಿನ್ನ ಯಾರು ಗೌರ್ಮೆಂಟ್ ಕೆಲಸದಾಗಳಾರು ಆಗ್ತಿರ್ತಾಗ? ಯಾರೂ ಆಗಲ್ಲ. ಆಗಲಿಲ್ಲ ಅಂದರೆ ಎಲ್ಲರನ್ನೂ ನಿನ್ನ ಜರಿದ್ರೆ ಹಿಂಗೆ ಇರ್ತೀಯ ಅಷ್ಟೇ. ನಿಂದಂತೂ ಮದುವೆ ಆಗಲ್ಲ ಜನ್ಮದಲ್ಲಿ. ಇಲ್ಲ ಕಣಮ್ಮ, ಕಾಯಿ ಇಲ್ಲ. ನೋಡು ಆಂಟಿ ಅತ್ಲಾಗೆಲ್ಲನ ಒಂದಿದ್ರೆ ನೀರು ಒಂದಿಷ್ಟು ಎಷ್ಟಿದ್ದೆ ಅದ. ಮೊದ್ಲು ಮ್ಯಾಕೆ ಹೋಗ್ಯಾವೆ, ಆಗಲ್ಲ. ಆಮೇಲೆ ನಮ್ಮ ಅಯ್ಯಪ್ಪ ಏನಂತ ತಗೊಂಬಂದ್ರೆ ಹೊಲ್ದಾಗ್ಲಿಂದಾನೆ ಕೊಡ್ತೀನಿ ಹೇಳು. ಅಯ್ಯಪ್ಪ ತಗೊಂಬರುತ್ತೆ. ಹೊಲ್ದಾಗೆಲ್ಲ ಉದ್ರಿರವಿದ್ರೆ ತಾಂಬರುತ್ತಲ್ಲ, ಕೊಡ್ತೀನಿ ಹೇಳು. ಸರಿ ಆಯ್ತು ಹೇಳು. ಬರೋ ಗಂಡುಗಳ್ನೆಲ್ಲ ನಾ ಜರಿತಾವ್ ಕಣ್ ಪಾಪ. ಅದಕ್ಕೆ ಹಂಗೆ ಇದ್ದಾಳೆ, ಇನ್ನೂ ಮದುವೆ ಆಗಿಲ್ಲ ಹೇಳು. ಇನ್ನೆಲ್ಲ ಮದುವೆ ಆಗುತ್ತೆ ಹಿಂಗೆ ಜರುತ್ತಾ ಕುಕ್ಕಂಡ್ರಿ. ಕರ್ಗೈದಾನೆ ಬೆಳಗೈದಾನೆ, ಆ ಕೆಲಸದಾಗಿರ್ಬೇಕು ಈ ಕೆಲಸದಾಗಿರ್ಬೇಕು ಅಂತ ಜರ್ದು ಹಂಗೆ ಇದ್ದಾಳೆ ಹೇಳು ಡೈ. ಮದುವೆ ಆಗಿಲ್ಲ ಡೈ ಎಂದು. ಕಣಮ್ಮ, ಅಲ್ವೇ ನಾನು ಅದೇ ಹೇಳ್ದೆ, ನೀನು ಹಿಂಗೆ ಜರಿದ್ರೆ ನಿನ್ನ ಮದುವೆ ಆದಂಗೆನೆ ಅಂತ. ಒಳ್ಳೆ ಸುಮ್ಮನೆ ಬರ್ತಾಳೆ, ಕಾಯಿ ಕೊಡು, ಅದನ್ನು ಕೊಡು ಇದನ್ನು ಕೊಡು ಅಂತ ಇಲ್ಲಿ. ಹೆಂಗಮ್ಮ ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣ್ಬಗ್ಗೆಮ್ಮ, ಹಿಂಗೇನೆ ಸುಮ್ಮನೆ ನಮ್ಮ ಮಗ ಮಾತಾಡ್ತಾ ಕೂತ್ಕೊಂಡಿದ್ವಿ. ಇವಳು ಡಯ್ಯ ಬಂದಿದ್ಲು ಕಾಯಿ ಕೊಡು ಅಂತ. ಕಾಯಿ ಇಲ್ಲ ಕಣಮ್ಮ ಮನೆಗೆ ಅಂತ ಹೇಳಿ ಮಾತಾಡ್ತಿದ್ವಿ. ಏನಮ್ಮ ಮದುವೆ ಮಾಡಲ್ಲಿ? ಇನ್ನು ಯಾವ ಮದುವೆ ಮಾಡೋಣ ಅಂತ ಇದೆಯಾ? ಎಲ್ಲ ಬಣ್ಣೆ ಗಿಣ್ಣೆ ಎಲ್ಲ ಮಾಡಿಸಿ ಇದೆಯಾ? ಯಾವ ಮದುವೆ ಮಾಡ್ತಿತ್ತ ಈ ಮಗಂದ? ನೋಡ್ತೀವಮ್ಮ, ನನ್ನ ಮಗಳು ನೋಡ್ತಾ ಇದ್ದಾಳೆ. ಹಿಂಗೆ ಸೊಟ್ಟಾದ್ರೂ ಮಾಡೋಣ ಅಂತ. ಏನು ಒಬ್ಬನೇ ಮಗ, ನಮಗೇನಲ್ತಮ್ಮ ಏನು ಭಾಗ ಕೊಡೋಂಗಿಲ್ಲ ಏನಿಲ್ಲ. ಇಬ್ಬರು ಮೂವರು ಮಕ್ಕಳಿಲ್ಲ, ಗಂಡು ಮಕ್ಕಳಿಲ್ಲ, ಏನಿಲ್ಲ. ಒಬ್ಬನೇ ಮಗ ಒಡೆದು ಭಾಗ ಕೊಡೋಂಗಿಲ್ಲ ನಮ್ಮದು. ಅದಕ್ಕಾಗಿನ ನಮ್ಮದೇನೇನು ಸಮಸ್ಯೆ ಇಲ್ಲ. ಮ್ಯಾಲೆ ಇದ್ದಾರೆ ಇವಾಗೇನು ಎಣ್ಣೆ ನಮಗೆ ಕೊಡೋಕ್ಕೆ. ನಾವೇ ಇನ್ನೂ ಇವು ಹಬ್ಬ ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಬ್ಬಕ್ಕೆ ಕೊಡಿಸಿದ್ದೀವಿ. ಪೇಂಟ್ ಎಲ್ಲ ಮಸ್ತಾಗಿ ಮಾಡಿಸಿದ್ದೀನಿ ಮನೆಗೆ. ಅಂದರೆ ಒಬ್ಬನೇ ಮಗ ಕೊಡ್ತಾರೆ ಹೇಳಂದ್ರೆ ಮಸ್ತಾಗೇನೆ. ಯಾರೇನು ಎಣ್ಣೆ ಒಬ್ಬನೇ ಮಗುಗೆ ಮಸ್ತಾಗಿ ಕೊಡ್ತಾರೆ. ಈಗ ಜಾಸ್ತಿ ಒಬ್ಬನೇ ಮಗುಗೆ ಕೊಡೋದು. ಕೆಲ್ಸಕ್ಕೆ ಹೋಗಲ್ವೇನ? ಮನೆಯಾಗೆ ಇರ್ತಾನೆ. ಬೆಂಗಳೂರಾಗೆ ಇದ್ದ. ನಾನಿನ್ನೇನು ಇರೋನಬ್ಬ, ಬಾರಪ್ಪ ತಗ ಮದುವೆ ಮಾಡಿದ್ಮೇಲೆ ಹೋಗಿ ಬಂತೆ ಅಂತ ಕರೆಸ್ಕೊಂಡಿದ್ದೀನಿ. ಅದಕ್ಕೆ ಮದುವೆ ಮಾಡಿದ್ಮೇಲೆ ಹೋಗ್ತಾನೆ. ಆಮೇಲೆ ಹೋಗಂಡ ಹೆಂಡ್ತಿ ಇಬ್ರು ಏನೆಲ್ಲ ಒಂದು ಸೈಡ್ನಿ ಎಂತ ತಗೊಂಡಿಲ್ಲ ಅಮ್ಮಂಗಿಲ್ಲ. ಪಾತ್ರೆ ಸಾಮಾನುಗಳೆಲ್ಲ ತಗೊಂಡಿದ್ದೀನಿ. ಎಲ್ಲ ತಗೊಂಡೋಗಿ ಬೆಂಗಳೂರಾಗೆ ಜೀವನ ಮಾಡೋದೇನಿ. ಎಲ್ಲ ಹೊಂದಿಸಿದ್ದೀನಿ. ನಾಳೆ ನಮ್ಮ ಹುಡುಗ ಕುಕ್ಕರು ಮಿಕ್ಸಿ ಎಲ್ಲ ತಗೊಂಡಿದ್ದೀನಿ. ಮದುವೆ ಮಾಡಿದ ತಕ್ಷಣ ಬೆಂಗಳೂರಿಗೂ ಹೋಗ್ತಾರೆ. ಮಾಡ್ಕೆ ಯಾವ್ದಾನ ಬಾಡಿಗೆ ಮನೆ ನೋಡ್ಕೊಂಡು ದುಡ್ಕೊಂಡು ಇಕ್ಕೊಂತಾರೆ. ಒಬ್ಬನೇ ಮಗ, ನಾವೇನು ಹೊಡೆದು ಭಾಗ ಕೊಡೋಂಗಿಲ್ಲ. ಸರಿ ಆಯ್ತೆ, ನೀನು ಬಾಯಿ ಲೋಕ ಹೊಡೆದಿತ್ತಲ್ಲ. ಸರಿ ಆಯ್ತು ಕಣಪ್ಪ. ಔಷಧ ಹಚ್ಕೊಂಡೆ, ಔಷಧ ತಿಂದೆ, ನಾಟಿ ಔಷಧ ತಿಂದೆ, ಸಾಕಾತು.
ಇನ್ನೂ ಔಷಧ ಅದನ್ನು ತಾಂತೀನಿ ಹಿಂಗೆ ಅವಾಗ ಅವಾಗ ವಾರಕ್ಕೆ 2 ಪಟ್ಟು ತಕ ಅಂತ ಹೇಳೇವ್ರಿ ಇನ್ನೂ ಪರವಾಗಿಲ್ಲ ಇವಾಗ ಚೆನ್ನಾಗಿದ್ದೀನಿ. ಏನಂತ ಇದಿಲ್ಲ. ಅದಕ್ಕೆ ಜಾಸ್ತಿ ಅಂತ ಆಲೂಗೆಡ್ಡೆ ಬದನೆಕಾಯಿ ಅಂಥದ್ದೆಲ್ಲ ತಿನ್ನಬೇಡ ಅಂತ ಹೇಳವ್ರೆ. ಮತ್ತು ಅದು ವಾಯು ಪದಾರ್ಥಗಳು ಏನಿದ್ದಾವೆ ಅವನ್ನೆಲ್ಲ ತಿನ್ನಬಾರ್ದು. ಈಗ ಹಳಸಿನ ಅಂಥವು ಅವರೆಕಾಳು ಅಂಥವೆಲ್ಲ ತಿನ್ನಬಾರ್ದು ಅಂತ ಹೇಳ್ಯಾರ ಒಂದು 2 ದಿನ. ಆಮೇಲೆ ಗೆಣಸು ಅಂಥವೆಲ್ಲ ತಿನ್ನಬಾರ್ದಂತೆ, ಗಿಣ್ಣ ಅಂಥವೆಲ್ಲ ತಿನ್ನಬಾರ್ದು ಒಂದು 2 ದಿನ ಅಂತ ಹೇಳೇವ್ರಿ. ಅದಕ್ಕೆ ಇವಾಗ ಸದ್ಯಕ್ಕೆ ನಾನೇನೇ ಅದು ತಿಂಬಕ್ಕೆ ಹೋಗಿಲ್ಲ, ಬಾಯಿ ಕಟ್ಕೊಂಡು ಐದು. ಅವನು ಒಳ್ಳೆವಿದ್ರೆ ಹೇಳು, ನಮಗೆ ಒಳ್ಳೆಯರಾಗಬೇಕಮ್ಮ ತಾಯಿ. ನಮ್ಮ ಮಗನೂ ಒಳ್ಳೆಯನು, ಅದಕ್ಕೆ ಒಳ್ಳೆಯರಾಗಬೇಕು. ಇವಾಗೇನು ನಮ್ಮದು ಮಸ್ತ ಮಾಡಿಕ್ಕಿದ್ದೀನಿ. ನನ್ನ ಸೊಸೆಗೆ ಏನು ಇವಾಗ ಯಾರಿಗೇನು ಇವತ್ತು ಹೊಡೆದು ಭಾಗ ಕೊಡೋಂಗಿಲ್ಲ, ಅಲ್ಲ ನನ್ನ ಸೊಸೆಗೆ ಬರೋ ಸೊಸೆಗೇನೆ. ಅದಕ್ಕೆ ನಮ್ಮ ಅಮ್ಮನಿಗೆ ಹೇಳಿ, ನಮ್ಮನೆ ನೀನು ಮಾತ್ರ ಅತ್ತೆ ಕೊಡಲ್ಲ, ಬರೋ ನನ್ನ ಸೊಸೆಗೆ ನೀನೋಡು ಸರ ಮಾಡಿಸಿಕ್ಕೇನಿ, ಸರ ಮಾಡಿಸಿಕ್ಕೇನಿ, ಹಾಲೇನೆ ಉಂಗುರ ಮಾಡಿಸಿಕ್ಕೇನಿ, ಅವಳಿಗೆ ಕಿವಿಗಳ ಮಾಡಿಸಿಕ್ಕೇನಿ, ಎಲ್ಲ ಮಾಡಿಸಿನಿ. ಎಲ್ಲ ಬರೋ ಸೊಸೆ ಹಾಕ್ಕೊಂಬ್ಲಾಳು, ಬರೋ ಸೊಸೆ ಚೆನ್ನಾಗಿರ್ಲಾಳು. ನಮ್ಮ ತಾಯಿ ಹಿಂಗಂಗ ಮನೆ ಸಸಿ ಏನು ಅದೃಷ್ಟ ಮಾಡಿದಾಳೆ, ಎಲ್ಲ ಮಾಡಿಸಿಕ್ಕಿದ್ಯಾ. ಹೆಂಗ ಸೂರಪ್ಪನೊಂದು ಮದುವೆ ಆದರೆ ಅಷ್ಟೇ ಸಾಕು. ಸೂರಿ ಹೆಂಗನ ಮದುವೆ ಆಗಪ್ಪ, ನಿಮ್ಮಮ್ಮ ಎಲ್ಲ ನಾಸ್ಯಾನ ಹಾಕಿ ಎಲ್ಲ ನೋಡ್ಕೊಂತ. ಏನು ನಿನ್ಗೇನೇನು ಅಂತ ತೊಂದ್ರೆ ತಾಪತ್ರ ಇಲ್ಲ, ಎಲ್ಲ ನೋಡ್ಕೊಂತಾಳೆ ನಿಮ್ಮಮ್ಮ. ನೋಡ್ಕೊಂತೀನಮ್ಮ. ಇನ್ನು ಯಾರು ಇದಾರೆ ಇರೋ ನಮ್ಮ ಮಗ ನೋಡ್ಕೊಂಬ್ಲೇಬೇಕಲ್ಲೇ. ಯಾಕ ಇವಳು ತಿರುಗಿ ಬಂದ್ಲ, ಮಗ್ಲೆಲ್ಲ ಬತ್ತಾಕಣೆ ನಮ್ಮ ಅಂತಕ ಅದು ಇದು ನೆಪ ಮಾಡ್ಕೊಂಡು. ಆಂಟಿ ಕಾಯ್ತಂತೆ? ಇನ್ನೂ ಇಲ್ಲ ಕಣಮ್ಮ, ಇನ್ನು ನಮ್ಮ ಅಯ್ಯ ಬರೋದಕ್ಕೆ ಇನ್ನೂ ಲೇಟ್ ಆಗುತ್ತೆ. ಇನ್ನು ಈಗಿನ ಹೋಗಿದ್ಯಾ, ನಾಳೆ ಕಾಯ್ತಂತೆ ಅಂತ ಬಂದಿದೆಯಲ್ಲೇ. ಇನ್ನು ಈಗಿನ ಬಂದಳು, ನಾ ಬಂತೇನೋ ಅಂತ. ಆಂಟಿರು ಏನೋ ಮಾತಾಡ್ತಾ ಇದ್ದಾರೆ, ಭಾಗ್ಯ ಆಂಟಿ, ಲಲಿತಾ ಆಂಟಿ. ಏನಿಲ್ಲಮ್ಮ, ಹಿಂಗೆ ಮಾತಾಡ್ತಾನೆ ನಿಂತ್ಕೊಂಡಿದ್ದೆ. ಗಂಗಮ್ಮಂತ ಒಬ್ಬನೇ ಮಗ, ಒಳ್ಳೆ ಹೆಣ್ಣು ಸಿಕ್ಕಿರ್ ಸಾಕು, ಮಸ್ತ ಸಂಪಾದನೆ ಮಾಡಿದಾಳೆ. ಗಂಗಮ್ಮ ಸಾರ ಮಾಡಿಸಿವಳೆ, ಎಲ್ಲ ಮಾಡಿಸಿವಳೆ. ಮಾಡ್ಸಿಕೆ ನಾಳೆ ಈ ವರ್ಷ ಆತು ಮಾಡ್ಸಿಕೆ ನನ್ನ ಸಸಿ ಹಾಕ್ಯಂಬ್ಲಿ ಅಂತ. ಸಾರ ಮಾಡಿಸವಳೆ, ಉಂಗುರ ಮಾಡಿಸವಳಂತೆ, ಕಿವೆ ಕಿಕ್ಕಮ್ಮ ಹೊಸಾಡಿಗೆ ಮೊನ್ನೆ ಕಿವೆ ಕಿಕ್ಕಮ್ಮ ಬಂದವಲ್ಲ ಅವೆಂತವ ಕಿವೆ ಕಿಕ್ಕಮ್ಮ ಮಾಡಿಸವಳಂತೆ. ಹಿಂಗೆ ಹಾಕ್ಯಮ್ಮ ಗೆಜ್ಜೆ ಚೈನ್ ಅವನ್ ಮಾಡಿಸವಳಂತೆ. ಕಾಲು ಚೆನ್ನ ತಂದೆ ಬೋರೋ ಸಸಿ ಬೋಲ್ ಪುಣ್ಯ ಮಾಡಿರ್ತಾಳೆ, ಮಗುಗೆ ಬೋಲ್ ಚೆನ್ನ ಮಾಡಿಕೇಳು, ದುಡ್ಡು ಕಾಸು ಎಲ್ಲ ಮಾಡಿಕೇಳು. ಒಬ್ಬನೇ ಮಗ, ಇನ್ನು ಯಾರಿಗೂ ಹೊಡೆದು ಭಾಗ ಕೊಡೋಂಗಿಲ್ಲ. ಭಾಳ ಚೆನ್ನಾಗಿ ಇಕ್ಕೊಂತಾಳೆ ಬಿಡು ಸೊಸೆನ ಮಾತ್ರ. ಚೆನ್ನಾಗಿ ನೋಡ್ಕೊಂತಾಳೆ. ಬರೀ ಸೊಸೆನ ನಮ್ಮ ಮಕ್ಕಳಂತ ತಿಳ್ಕೊಂಡ್ರೆ ಸಾಕಮ್ಮ. ನಾನು ನನ್ನ ಮಗಳ ಮೇಲೆ ಅಷ್ಟೊಂದು ಆಸೆ ಇಲ್ಲ. ನನ್ನ ಸೊಸೆ ಬರೋ ಸೊಸೆ ಮೇಲೇ ನನಗೆ ಬೋಲ ಆಸೆ. ನನ್ನ ಮಗುಗೆ ಮದುವೆ ಮಾಡಬೇಕು, ನನ್ನ ಸೊಸೆ ನೋಡ್ಬೇಕಂಬದೇ ನನಗೆ ಬೋಲ ಆಸೆ ಇರೋದು. ನಾವೇನು ನಮ್ಮ ಹುಡುಗನ್ನ ಹಂಗೆ ಹಿಂಗೆ ನೋಡ್ಕೊಂಡಿಲ್ಲ. ನಾವೇನು ಮಾಡೋದೆಲ್ಲ ಅವನಿಗೆ ಆಗಲಿ. ಮಸ್ತಾಗಿ ಬಡ್ಡಿನೂ ಕೊಟ್ಟಿದ್ಯಾಳಮ್ಮ. ಮಸ್ತಾಗಿ ಬಡ್ಡಿನೂ ಕೊಟ್ಟವಳ್ಕಣಿ ಡೈಮ. ಮಸ್ತಾಗಿ ಬಡ್ಡಿನೂ ಕೊಟ್ಟವಳೆ, ಒಡವೆನೂ ಮಾಡಿಸವಳೆ, ಎಲ್ಲ ಮಾಡಿಸಿಕ್ಕೊಂಡವಳೆ. ಬಡ್ಡಿನೂ ಒಟ ಬರುತ್ತೆ ಇವಾಗ ಇವಳಿಗೆ. 5,000ಕ್ಕೆ ಮೊನ್ನೆ 10,000 ಯಾರೋ ಬಡ್ಡಿ ತಂದು ಕೊಟ್ರು. ಬಡ್ಡಿಗೇ ಜೀವನ ಮಾಡ್ತಾಳೆ ಇವತ್ತು. ಬಡ್ಡಿ ಕೊಡೋದು ಎಲ್ಲ ಸಂಪಾದನೆ ಮಾಡೋದು ಚೆನ್ನಾಗಿ ಇಕ್ಕೊಂಡಳಮ್ಮ. ಬಂಡವಾಳ ಮಾಡ್ಕೊಂಡವಳು ಇವತ್ತು ಬುದ್ಧಿವಂತಲಾಗಿ ಮಾಡ್ಕೊಂಡವಳು. ಒಬ್ಬನೇ ಮಗ, ಏನು ಮಗಳು ದಾಲೆ ಮದುವೆ ಮಾಡ್ಯವಳೆ, ಏನು ಚಿಂತಿಲ್ಲ ಅವಳಿಗೇನು ಅಲ್ವೇ. ಹಂಗಂದ್ರೆ ಬೋಲ್ ಅದೃಷ್ಟ ಮಾಡಿದಾಳೆ ಅನಿಸುತ್ತೆ ಬರೋ ಸೊಸೆ. ನನಗೇನಾನ ಬೋಲ್ ಚೆನ್ನಾಗಿ ನೋಡ್ಕೊಂಬತ್ತೆ ಅನ್ನಿಸ್ತೈತಲ್ವೇ ಗಂಗಂಟಿ. ಮತ್ತು ಚೆನ್ನಾಗಿ ನೋಡ್ಕೊಂತಾಳೆ, ಆದರೆ ಮಾತ್ರ ಚೆನ್ನಾಗಿರ್ತಾಳೆ. ಮದುವೆ ಆದರೆ ಬರೋಳು ಬೋಲ್ ಚೆನ್ನಾಗಿರ್ತಾಳೆ. ಅದೇ ಸಾರ ಮಾಡ್ಸೇವ್ರಂತೆ, ಎಲ್ಲ ಮಾಡ್ಸೇವ್ರಂತೆ ಬರೋ ಸೊಸಿಗೆ, ಎಲ್ಲ ಮಾಡಿಸಿಕ್ಕವ್ರು. ಇವನು ನನಗೆ ಯಾಕೋ ತುಂಬ ಇಷ್ಟಪಡ್ತಾ ಇದ್ದಾನೆ ಸೂರಿ. ನನಗೂ ನನಗೆ ಯಾಕೋ ಅವ್ನು ನೋಡ್ತಿದ್ರೆ ತುಂಬ ಇಷ್ಟ ಆಗ್ತಾ ಇದ್ದಾನೆ. ನನಗೆ ಯಾವಾಗಲೂ ನೋಡ್ಕೊಂಡು ನಮ್ಮ ಮನೆ ಹತ್ರನೇ ನೋಡ್ಕೊಂಡು ಓಡಾಡ್ತಾ ಇರ್ತಾನೆ ಒಬ್ಬನೇ ಮಗ. ನನಗೂ ಇಷ್ಟ ಆಗ್ತೈತೆ. ನಾನು ಗೌರ್ಮೆಂಟ್ ಕೆಲಸದನ್ನಾಗಣ ಅಂದ್ಕೊಂಡೆ, ಅದಕ್ಕೆ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಇನ್ನು ಹಿಂಗೆ ಏನು ಅಂತ ನಾನು ಅಷ್ಟು ಸುಲಭವಾಗಿ ಯಾಮಾರಿ ನನ್ನ ಮದುವೆ ಆಗೋಳಲ್ಲ. ಎಲ್ಲ ವಿಚಾರಿಸಿ ಹಿಂಗೆ ಆದಾಯ ಎಲ್ಲ ನೋಡಿ ನನ್ನ ಮದುವೆ ಆಗೋದು. ಸುಮ್ಮನೆ ನಾನು ಹೋಗೊಂದು ಅಡಕೊಂದು ಗುಂಡೆಗೆ ಬಿದ್ದರೆ ತಿರುಗಿ ಎದ್ದಳಕ್ಕಾಗಲ್ಲ. ಗುಂಡೆಗೆ ಬಿದ್ದುಬಿಟ್ರೆ ಮತ್ತೆ ನಾವು ಮೇಲಕ್ಕೆ ಎದ್ದಳಕ್ಕಾಗಲ್ಲ. ಅದಕ್ಕೆಲ್ಲ ವಿಚಾರಿಸಿ ಎಲ್ಲನ ನಾನು ಹಿಂಗೆ ಇರ್ಬೋದು, ಏನು ಎತ್ತ ಹಿಂಗೆ ಸಂಪಾದನೆ ಹಿಂಗೆ ಅವ್ರ ಮನೆಯಾಗ ಹೆಂಗೆ ವಾತಾವರಣ ಎಲ್ಲ ತಿಳ್ಕೊಂಡು ನಾನು ಮದುವೆ ಆಗೋಣ ಅಂತ ಹೇಳಿ ನಂಡಿಸಿ ಎಲ್ಲ ಆಗಿರೋರು ನೋಡಿದ್ರೆ ಒಂಥರ ನನಗೆ ವಿಚಾರ ಆಗುತ್ತೆ. ನೋಡಿರಿ, ಒಂದು ಸತಿ ಬಿದ್ದ ಮೇಲೆ ಮುಗಿತಪ್ಪ ಗುಂಡೈಕಿ, ಎದ್ದೇಳೋಕ್ಕಾಗಲ್ಲ. ಒಂದು ಸತಿ ಜೀವನದಾಗ ಮದುವೆ ಆಗೋದಾಗ ಹಂಗೆ. ಅದಕ್ಕೇ ನಾನು ಇದೆಲ್ಲ ಯೋಚನೆ ಮಾಡಿ ಮದುವೆ ಆಗಬೇಕು. ನೋಡ್ತಾ ಇರಿ, ಏನಾರು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.